ನಮಸ್ತೆ ಮಿತ್ರರೇ, ಇವತ್ತು ಇನ್ನೊಂದು ಕರಾವಳಿಯ ರುಚಿಕರವಾದ ಗ್ರೇವಿ ಅಥವಾ ಸಾರು, ಸಾಂಬಾರ್ ಏನು ಕರಿಬಹುದು. ಅದು ಬೆಂಡೆಕಾಯಿ ಹಾಗೂ ಸಿಗಡಿಯನ್ನು ಬಳಸಿ ಮಾಡಿದಂತಹ ರುಚಿಕರವಾದ ಗ್ರೇವಿ. ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಕರಾವಳಿ ಶೈಲಿಯ ಸಿಗಡಿಯಿಂದ ಮಾಡಿದಂತಹ ಅದು ಬೆಂಡೆಕಾಯಿ ಬಳಸಿ ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ, ಒಳ್ಳೆ ಮಂಗಳೂರು ಬೆಂಡೆಕಾಯಿ ಉಂಟು. ಕರಾವಳಿಯಲ್ಲಿ ಇಂತಹ ಬೆಂಡೆಕಾಯಿಗಳು ಬೆಳೆಯುತ್ತದೆ. ಇವತ್ತು ನೋಡಿ, ಹದಾ ಸೈಜಿನ ಒಂದು ಸಿಗಡಿ ಉಂಟು. ಇದನ್ನು ಉಪಯೋಗಿಸಿ ಬೆಂಡೆ ಮತ್ತು ಸಿಗಡಿಯ ಒಂದು ರುಚಿಕರವಾದ ಸಾಂಬಾರ್ ಅಥವಾ ಗ್ರೇವಿ ಅಂತ ಏನು ಹೇಳ್ತೇವೆ ನಾವು, ರಸ ನಾವು ಕರಾವಳಿಯವರು ಹೇಳುದು, ಮಾಡಲಿಕ್ಕಿದ್ದೇನೆ. ಇದಕ್ಕೆ ಒಂದು ನೀರುಳ್ಳಿಯನ್ನು ಹೀಗೆ ಸ್ಲೈಸ್ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 5 ಬೆಳ್ಳುಳ್ಳಿಯ ಎಸಳುಗಳು, ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಲಿಂಬೆ ಗಾತ್ರದ ಹುಳಿ, ಇಲ್ಲಿ ಒಂದು 7 ಬ್ಯಾಡಗಿ ಮೆಣಸು ಮತ್ತು 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರ, 1/4 ಚಮಚ ಸಾಸಿವೆ, 1/4 ಚಮಚ ಕರಿಮೆಣಸು, 1/4 ಚಮಚ ಮೆಂತೆ. ಇಲ್ಲಿ ಒಂದು ಇಡೀ ಸಣ್ಣ ತೆಂಗಿನಕಾಯಿ, ಒಂದು ಇಡೀ ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇದೆಲ್ಲ ಕ್ಲೀನ್ ಆಗಿ ಉಂಟಲ್ಲ, ಮೊದಲಿಗೆ ನಾವು ಒಂದು ಬಾಣಲೆ ಇಟ್ಟು ಇದರಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಬಿಸಿಯಾಗುವಾಗ 1 ಚಮಚ ತೆಂಗಿನ ಎಣ್ಣೆಗೆ ಒಂದು ಕರಿಬೇವಿನ ಸೊಪ್ಪು, ಸ್ವಲ್ಪ ಅದರಲ್ಲಿ ಅದು ಜಸ್ಟ್ ಫ್ರೈ ಆಗುವಾಗ ಇದನ್ನು ಹೀಗೆ ಸೈಡಿಗೆ ಮಾಡಿಕೊಂಡು ಈ 7 ಮೆಣಸು, 7-8 ಸ್ವಲ್ಪ ಹೆಚ್ಚು ಹಾಕೊಳ್ಬೋದು ನೀವು, ಸ್ವಲ್ಪ ಖಾರ ಹೆಚ್ಚು ಬೇಕಿದ್ರೆ. ಮತ್ತೆ ಎಲ್ಲ ಮಸಾಲೆ, ಕೊರಿಯಾಂಡರ್ ಸೀಡ್ಸ್, ಜೀರಿಗೆ, ಮೆಂತೆ ಮತ್ತೆ ಕರಿಮೆಣಸು, ಮತ್ತೆ 1/4 ಚಮಚದಷ್ಟು ಸಾಸಿವೆ, ಹೆಚ್ಚು ಸಾಸಿವೆ ಇದಕ್ಕೆ. ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ. ಈಗ ಸ್ವಲ್ಪ ಈ ಒಂದು ಮೆಣಸು ಉಬ್ಬಿ ಬರಬೇಕು. ಇಲ್ಲಿ ಬೇಕಿದ್ರೆ ಸ್ವಲ್ಪ ಹೆಚ್ಚು ಎಣ್ಣೆ ಸಹ ಹಾಕೊಳ್ಬಹುದು. ನಾನು ಸ್ವಲ್ಪ ಕಡಿಮೆ, ಒಂದು ಸಣ್ಣ ಚಮಚದಷ್ಟು ಮಾತ್ರ ಹಾಕೊಂಡು ಫ್ರೈ ಮಾಡ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹೆಚ್ಚು ಹಾಕಿದ್ರೆ ಇನ್ನೂ ರುಚಿ ಬರ್ತದೆ. ಇಷ್ಟ ಆಗುವಾಗ 1/4 ನೀರುಳ್ಳಿ, ಜಸ್ಟ್ ಒಂದು ಚೂರು ಇದರಲ್ಲಿ ಬಾಡ್ಕೊಳ್ಬೇಕು. ಒಂದು ಸಣ್ಣ ತುಂಡು 1/4 ಇಂಚಿನಷ್ಟು ಶುಂಠಿ, ಇನ್ನು ಈ ತೆಂಗಿನ ತುರಿಯಲ್ಲಿ ಕೈಯಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿ, ಇಷ್ಟು ತೆಂಗಿನ ತುರಿಯನ್ನು ಹಾಕೊಳ್ಬೇಕು. ಇನ್ನು 1 ಚಮಚದಷ್ಟು ಹಳದಿಯ ಪುಡಿ, ಇಷ್ಟನ್ನು ಹಾಕೊಂಡು ಇದನ್ನು ಸ್ವಲ್ಪ ಇದರಲ್ಲಿ ಇದು ಫ್ರೈ ಆಗಲಿ, ಜಸ್ಟ್ ಫ್ರೈ ಆಗಬೇಕು. ತೆಂಗಿನ ತುರಿಯಲ್ಲಿರುವ ನೀರಿನ ಪಸ ಎಲ್ಲ ಹೋಗ್ಬೇಕು, ಅಷ್ಟು ನಾವು ಮಾಡ್ಕೊಳ್ಬೇಕು ತುರಿಗೆ. ಸಾಕು, ಇಷ್ಟ ಆಗುವಾಗ ಇದನ್ನು ತೆಗೆದುಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇಲ್ಲಿ ಒಂದು ಮಣ್ಣಿನ ಪಾಟ್ ಅನ್ನು ನಾನು ಇಟ್ಕೊಂಡಿದ್ದೇನೆ, ಅದು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ. ಅದು ನಿಧಾನಕ್ಕೆ ಬಿಸಿ ಆಗ್ತಾ ಇರುವಾಗ ಇಲ್ಲಿ ಈ ಬೆಂಡೆಯನ್ನು ನೋಡಿ, ಬೆಂಡೆ ನಾನು ಚೆನ್ನಾಗಿ ತೊಳೆದು ಇದನ್ನು ಅದರ ನೀರಿನ ಪಸ ಎಲ್ಲ ತೆಗೆದುಕೊಂಡಿಟ್ಟಿದ್ದೇನೆ. ಹೀಗೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ನೀವು ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ಇಲ್ಲಿದು ಕಟ್ ಆಗ್ತಾ ಇರಲಿ, ಮಾಡಿ ಎಲ್ಲ ಇಟ್ಕೊಳ್ತೇನೆ. ಇದು ಒಟ್ಟೊಟ್ಟಿಗೆ ನಾವು ಮಾಡ್ಕೊಳ್ಬೋದು, ಬೇಗ ಆಗುವಂತಹ ಒಂದು ಪದಾರ್ಥ. ಇಲ್ಲಿ ನೋಡಿ, ಇದು ಬಿಸಿ ಆಯಿತು. ಇಲ್ಲಿ ಬಿಸಿ ಆಗುವಾಗ ನಾವು ಒಂದು 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಈ ಸ್ಪೂನಲ್ಲಿ ಒಂದು 3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕೊಂಡು ಈ ಸ್ಲೈಸ್ ಮಾಡಿದಂತಹ ನೀರುಳ್ಳಿ ಇದನ್ನು ಇದಕ್ಕೆ ಹಾಕೊಳ್ಬೇಕು. ಆಗ ಇದರಲ್ಲಿ ಒಂದು ನೀರುಳ್ಳಿಯಲ್ಲಿ 1/4 ನೀರುಳ್ಳಿಯನ್ನು ಮಸಾಲೆಗೆ ಹಾಕೊಂಡಿದ್ದೇನೆ. ಹಾಕೊಂಡು
ಇದನ್ನು ಸ್ವಲ್ಪ ಹೀಗೆ ಒಳ್ಳೆ ಬಾಡಿಸಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಹೀಗೆ ಬಾಡುವಾಗ ಒಂದು ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ. ಇಲ್ಲಿ ಬೇಕಿದ್ರೆ ತುಪ್ಪವನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ತುಪ್ಪ ಅಲ್ಲದೆ ಸಹ ಮಾಡಿದರೆ ಒಳ್ಳೆಯದಾಗ್ತದೆ. ಅದರದ್ದು ಡಿಫರೆಂಟ್ ಒಂದು ಟೇಸ್ಟ್ ಬರ್ತದೆ. ತೆಂಗಿನ ಎಣ್ಣೆಯಲ್ಲಿ ಹಾಕಿದರೆ ಇನ್ನೊಂದು ಟೇಸ್ಟ್. ಎರಡೂ ಸಹ ಆರೋಗ್ಯಕ್ಕೆ ಉತ್ತಮ. ಇದು ಪ್ಯೂರ್, ನಾನು ಗಾಣದ ಎಣ್ಣೆಯ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ಇಷ್ಟಾಗುವಾಗ ಇಷ್ಟು ಸ್ವಲ್ಪ, ತುಂಬ ಬಾಡಲಿಕ್ಕಿಲ್ಲ. ಈ ಟೊಮ್ಯಾಟೊವನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ಇನ್ನು ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಇದಕ್ಕೆ, ಟೊಮ್ಯಾಟೊ ಹಾಕಿದ ಕೂಡಲೇ ಉಪ್ಪನ್ನು ಹಾಕಿಕೊಂಡು ಬಾಡಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಬಾಡಲಿ ಇದು. ಟೊಮ್ಯಾಟೊ ಹೀಗೆ ಸ್ವಲ್ಪ ಮಾಡುವಾಗ ಇಲ್ಲಿ ಏನು ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ ಇದರ ನೀರನ್ನು ಹೀಗೆ ತೆಗೆದುಕೊಳ್ಬೇಕು. ಸೀದಾ ಹಾಕೊಂಡು ಇದಕ್ಕೆ ಸ್ವಲ್ಪ ಹಳದಿಯ ಪೌಡರನ್ನು ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಹಳದಿಯ ಪೌಡರ್ ಹಾಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಒಳ್ಳೆ ಮಾಡಿಕೊಳ್ಳೋಣ. ಈ ಹೊತ್ತಿನಲ್ಲಿ ಒಂದು ಸಣ್ಣ ಸ್ಪೂನಿನಷ್ಟು, ಒಂದು ಅರ್ಧ ಸ್ಪೂನ್ನಷ್ಟು ಸಹ ಸಾಕಾಗ್ತದೆ, ತುಪ್ಪವನ್ನು ಹಾಕೊಳ್ತಿದ್ದೇನೆ. ಯಾಕೆ ಹೇಳಿದರೆ ಈ ಸಿಗಡಿ ಸ್ವಲ್ಪ ಕೀಟಾಂಶವನ್ನು ಹೊಂದಿರ್ತದೆ. ಆದ್ದರಿಂದಾಗಿ ನಾವು ಹೆಚ್ಚಾಗಿ ಒಂದು ಬೆಂಡೆಕಾಯ ಅಥವಾ ಸೋರೆಕಾಯ ಅಥವಾ ಕುಂಬಳಕಾಯಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ತೇವೆ. ಈಗ ಇಲ್ಲಿ ಸಣ್ಣ ಉರಿಯಲ್ಲಿ ಇದನ್ನು ಒಂದು ಚೂರು ಬಾಡಿಸ್ಕೊಳ್ಳೋಣ. ಇಲ್ಲಿ ಇದು ಬೇಯ್ತಾ ಇರುವಾಗ ನಾನಿಲ್ಲಿ ಉಳಿದ ಬೆಣ್ಣೆಯನ್ನು ಕಟ್ ಮಾಡ್ತಾ, ಎಲ್ಲ ಬೆಣ್ಣೆಯನ್ನು ಹೀಗೆ ಕಟ್ ಮಾಡಿ ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ಬೆಂಡೆ ಎಲ್ಲ ಕಟ್ ಮಾಡಿ ಆಯಿತು. ಇಲ್ಲಿ ನಾನೊಂದು ಹುಳಿಯನ್ನು ನೀರಿನಲ್ಲಿ ಹಾಕೊಂಡಿಟ್ಟಿದ್ದೇನೆ. ಇದರ ರಸವನ್ನು ತೆಗೆದುಕೊಳ್ಳೋಣ. ಹೀಗೆ ಇಷ್ಟು ರಸ ತೆಗೆದುಕೊಂಡ ಮೇಲೆ ಇಲ್ಲಿ ಇದು ನೋಡಿ ಸಾಧಾರಣ ಬೇಯ್ತಾ ಉಂಟು. ಇಷ್ಟು ಹೊತ್ತಿಗೆ ಈ ಒಂದು ಬೆಂಡೆಕಾಯನ್ನು ಇದರಲ್ಲಿ ಹಾಕೊಳ್ತಿದ್ದೇನೆ ನಾನು. ಎಲ್ಲ ಬೆಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿಕೊಳ್ಳೋಣ. ಈಗ ಉರಿ ದೊಡ್ಡದು ಮಾಡಿಕೊಂಡು ಈ ಎಣ್ಣೆಯಲ್ಲಿ, ಅದರಲ್ಲಿರುವ ಎಣ್ಣೆಯಲ್ಲಿ ಇದು ಬೆಂದುಕೊಳ್ಬೇಕು. ಇಲ್ಲಿ ಸ್ವಲ್ಪ ಉಪ್ಪನ್ನು ಪುನೊಮ್ಮೆ ಹಾಕೊಳ್ತಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು, ತುಂಬ ಹಾಕಲಿಕ್ಕೆ ಹೋಗಬೇಡಿ, ಆಗ ಸ್ವಲ್ಪ ಹಾಕೊಂಡಿದ್ದೇವೆ ನಾವು. ಉಪ್ಪು ಹಾಕೊಂಡು ಈ ಹುಳಿಯ ನೀರನ್ನು ಇದರಲ್ಲಿ ಹಾಕೊಳ್ಳೋಣ. ಈ ಒಂದು ಲಿಂಬೆ ಗಾತ್ರದ ಹುಳಿಯ ನೀರು ಇಷ್ಟನ್ನು ಇದರಲ್ಲಿ ಹಾಕೊಂಡು ಉಳಿದ ಈ ಹುಳಿಯನ್ನು ಈ ಮೀನಿಗೆ ನಾವೀಗ ಮಸಾಲೆ ಮಾಡ್ತಿದ್ದೇವಲ್ಲ ಇಲ್ಲಿ ಇದರಲ್ಲಿ ಹಾಕೊಳ್ತಿದ್ದೇನೆ ನಾನು. ಅದರಲ್ಲಿ ಹಾಕೊಂಡು ಇಲ್ಲಿ ಇದನ್ನು ಪುನಃ ಸ್ವಲ್ಪ ತಿರುಗಿಸಿಕೊಂಡು ದೊಡ್ಡ ಉರಿಯಲ್ಲಿ, ಸುರಿಗೆ ದೊಡ್ಡ ಉರಿ ಇರಬೇಕು. ಈಗ ಮುಚ್ಚಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳೋಣ. ಇಲ್ಲಿ ಈ ಮಸಾಲೆಯನ್ನು ನಾವು ಒಂದು ಮಿಕ್ಸಿಗೆ, ಸಣ್ಣಗಾಗಿದೆ ಈಗ, ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ ನಾನು. ಇನ್ನು ಇದಕ್ಕೆ ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕೊಂಡು ಉಳಿದ ಶುಂಠಿಯನ್ನು ನಾನು ಇಟ್ಟುಕೊಂಡಿದ್ದೇನೆ ನೋಡಿ, ಆ ಶುಂಠಿಯನ್ನು ಸಹ ಆಗ ಇದಕ್ಕೆ ಶುಂಠಿ ಹಾಕೊಂಡಿದ್ದೇನೆ. ಈಗ ಇಲ್ಲಿ ಉಳಿದ ಕಾಲು ಶುಂಠಿಯನ್ನು ಇಲ್ಲಿ ಮೇಲೆ ಇದರಲ್ಲಿ ಹಾಕೊಂಡು ಸ್ವಲ್ಪ ಇನ್ನೊಮ್ಮೆ ಹೀಗೆ ತಿರುಗಿಸಿಕೊಂಡು ಇದು ನಿಧಾನಕ್ಕೆ ಬೇಯಲಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಮಸಾಲೆಗೆ ನಾವು ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ. ಒಳ್ಳೆ ಫೈನ್ ಆಗಿ ಗ್ರೈಂಡ್ ಆದ ಮಸಾಲೆ, ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದರಲ್ಲಿ ಹಾಕೊಳ್ಬೇಕು. ಇದು ಗ್ರೈಂಡ್ ಮಾಡಿದನ್ನು ತೋರಿಸ್ಲಿಕ್ಕೆ ಒಂದು ವಿಡಿಯೋ ಸ್ಕಿಪ್ ಆಗಿ ಹೋಯ್ತು ನಂದು. ಸೊ ಇಷ್ಟಾಗುವಾಗ ಇದನ್ನು ಮುಚ್ಚಿ ನಾವು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಉಳಿದ ಈ ತೆಂಗಿನ ತುರಿಯನ್ನು ಇದೇ ಮಿಕ್ಸಿಗೆ ಹಾಕೊಂಡು ಈಗ ಇದರಲ್ಲಿ
ದಪ್ಪ ಒಂದು ಹಾಲನ್ನು ನಾನು ತೆಗೆದುಕೊಳ್ತೇನೆ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಇದನ್ನು ಒಳ್ಳೆ ದಪ್ಪ ಹಾಲು ರೆಡಿ ಮಾಡ್ಕೊಳ್ಳೋಣ. ನೋಡಿ, ದಪ್ಪ ಹಾಲು ಇದರಲ್ಲಿ 1 ಲೋಟಗಳಷ್ಟು ಹಾಲು ನಮಗೆ ಸಿಕ್ಕಿತು. ಈಗ ಇಲ್ಲಿ ಇದು ಒಳ್ಳೆ ಉದ್ದಿದೆ ಹಾಗೂ ಬೆಂಡೆಕಾಯಿ ಸಹ ಚೆನ್ನಾಗಿ ಬೆಂದಿದೆ. ಹೀಗೆ ಬೆಂಡೆಕಾಯಿ ಒಟ್ಟಿಗೆ ಈ ಸಿಗಡಿ ಸಹ ಒಳ್ಳೆ ಬೆಂದಾಗಿದೆ. ಇಲ್ಲಿಗ ಉಪ್ಪು ಎಷ್ಟು ರುಚಿ ಹೇಗೆ ಉಂಟಂತ ಒಮ್ಮೆ ನೋಡಿಕೊಳ್ಬೇಕು. ಉಪ್ಪಿನ ರುಚಿ ಉಪ್ಪು ಕರೆಕ್ಟ್ ಉಂಟು. ಸೊ ಈಗ ಇನ್ನು ಕೊನೆಯದಾಗಿ ಇಷ್ಟ ಆಗುವಾಗ ಈ ಒಂದು ಹಾಲನ್ನು ಇದಕ್ಕೆ ಹಾಕೊಳ್ತಿದ್ದೇನೆ. ನೋಡಿ, ದಪ್ಪ ಹಾಲು ಹಾಕೊಳ್ಳೋದು, ಸ್ವಲ್ಪ ತಿರುಗಿಸಿಕೊಳ್ಳುವುದು, ಒಂದು ಕುದಿ ಬರಬೇಕೀಗ. ನೋಡಿ, ಈಗ ಕಲ್ಲರ್ ನೋಡಿ ಅಂತೆ ಯಾವ ರೀತಿಯಾಗಿ ಈ ಒಂದು ರಸ ಸಾಂಬಾರಿನ ಕಲ್ಲರ್ ಅಷ್ಟು ಚೆನ್ನಾಗಿ ಬರ್ತದೆ. ರುಚಿ ಸಹ ಅಷ್ಟೇ ಸೂಪರ್ಬ್ ಆಗಿರ್ತದೆ. ಆಯ್ತು, ಇದಕ್ಕೆ ಒಂದು ಕುದಿ ಬರಲಿಕ್ಕೆ ನಾವು ಬಿಡಬೇಕು. ಮುಚ್ಚಬೇಕು ಅಂತಿಲ್ಲ. ಒಂದು ಸಣ್ಣ ಒಳ್ಳೆ ಕುದಿ ಬರಲಿ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಇದು ಸಣ್ಣ ಕುದಿ ತೆಗೆಯುವಾಗ ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೇನೆ ನಾನು. ಅದಕ್ಕೆ 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ಸಣ್ಣ ಚಾಪ್ ಮಾಡಿದಂತಹ ಆನಿಯನ್, ಇನ್ನು ಚಾಪ್ ಮಾಡಿಕೊಂಡಂತಹ ಕರಿಬೇವಿನ ತುಪ್ಪು. ಸ್ವಲ್ಪ ಇಡೀಕಿದ್ರೆ ಸಹ ತೊಂದರೆ ಇಲ್ಲ, ಚಾಪ್ ಮಾಡಿದರೆ ಅದರ ಪರಿಮಳ ಇನ್ನೂ ಸಹ ಹೆಚ್ಚಾಗ್ತದೆ. ಹಾಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೋಡಿ, ಇದಾಯಿತು. ಇದೊಂದು ಒಳ್ಳೆ ಕುದಿ ಬಂತು. ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೆ ನಾನು. ಇದನ್ನೀಗ ಆಫ್ ಮಾಡಿಕೊಂಡು ಮುಚ್ಚಿಕೊಳ್ತಿದ್ದೇನೆ. ಇಲ್ಲಿ ಇದು ಬ್ರೌನ್ ಆಗಲಿಕ್ಕೆ ರೆಡಿ ಆಯಿತು. ಪರಿಮಳ ಒಂದು ಬರ್ತದೆ ಬ್ರೌನ್ ಆಗಿ ಇದಾಗುವಾಗ, ಒಳ್ಳೆ ಫ್ರೈ ಆಗುವಾಗ ಇದನ್ನು ಈ ಒಗ್ಗರಣೆ ಇದಕ್ಕೆ ಬಹಳ ಸೂಟಾಗಿ ಆಗ್ತದೆ. ಸೂಪರ್ ಪರಿಮಳ ಬರುವಂತಹದ್ದು ಈ ಕಲ್ಲರಲ್ಲಿ ಬರಬೇಕದು. ಈವನ್ ನಾವು ಕೋಳಿಯ ಅಥವಾ ಮಾಂಸದ ಪದಾರ್ಥಕ್ಕೆ ಸಹ ಈ ರೀತಿಯಾಗಿ ಒಗ್ಗರಣೆ ಕೊಟ್ಟರೆ ಬಹಳ ಚೆನ್ನಾಗಿ ಆಗ್ತದೆ. ಸಾಕು, ಆಫ್ ಮಾಡಿಕೊಂಡು ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಮುಚ್ಚಿಕೊಂಡು 5 ನಿಮಿಷಗಳ ನಂತರ ಸರ್ವ್ ಮಾಡೋಣ. ಮಿತ್ರರೇ, ಇಲ್ಲಿ ನೋಡಿ, ರೆಡಿ ಆಯಿತು. ಘಮ 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 ಬರ್ತಾ ಉಂಟು. ಆ ಒಗ್ಗರಣೆ ಉಂಟಲ್ಲ, ಅದೇ ಅದರಲ್ಲಿ ಒಂದು ಸೂಪರ್ಬ್ ಆಗಿ ಬರುವಂತಹದ್ದು. ಸರ್ವ್ ಮಾಡೋಣ. ಇದರಲ್ಲಿ ಮೇನ್ ಆಗಿರುವುದು ಬೆಂಡೆ ಮತ್ತು ಸಿಗಡಿ. ರುಚಿಕರವಾದ ಒಂದು ಕರಾವಳಿ ಶೈಲಿಯ ಸಿಗಡಿ ಹಾಗೂ ಬೆಂಡೆಯನ್ನು ಬಳಸಿ ಮಾಡಿದಂತಹ ಒಂದು ರಸ ಅಂತ ಹೇಳ್ಬೋದು, ಅಥವಾ ಸಾಂಬಾರು ಹೇಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.